Hello, all. Welcome to Universal Group of Institutions, Bengaluru. ವೆಲ್ಕಮ್ ಟು ಅವರ್ ಸ್ಪೆಷಲ್ ಸೀರೀಸ್ ಆನ್ ಕೇಸ್ ಮೀನ್ಸ್ ಇಕನಾಮಿಕ್ಸ್. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಒಂದು ವೆರಿ ಡಿಫ್ರೆಂಟ್ ವೇಯಲ್ಲಿ ವಿ ಆರ್ ಅಪ್ರೋಚಿಂಗ್ ಆಲ್ ದೀಸ್ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಟಾಪಿಕ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇಂಪಾರ್ಟೆಂಟ್ ಡೇಟಾ, ಇಂಪಾರ್ಟೆಂಟ್ ಡೈಮೆನ್ಷನ್ ಯಾವುದನ್ನು ಮೆನ್ಷನ್ ಮಾಡಲೇಬೇಕಂತ ನಾವು ನೋಡ್ತಾ ಇದ್ದೀವಿ. ಸೊ ಇಂದಿನ ಒಂದು ಸೆಷನಲ್ಲಿ ವಿ ಆರ್ ಡಿಸ್ಕಸಿಂಗ್ ಎನ್ important topic, yet that topic is in something we can say it is in a blind spot. That means that is not being more talked of. So today we are going to discuss about a very important topic called as the rural credit in India. ಹಾಗಾದ್ರೆ ಕ್ರೆಡಿಟ್ ಅಂದರೆ ಏನು ಅಥವಾ ನೋಡಿ, to start any business, the credit plays a very important role, the money plays a very important role. If we are able to get a credit at affordable rates, we are going to start a business. If at the same time ಅದೇ ಒಂದು availability of credit ಇಲ್ಲ, that too at affordable rate, ಅಂದ್ರೆ we may not be able to start the business. ಅಥವಾ ನಾವು ಫಾರ್ಮಲ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಇನ್ಫಾರ್ಮಲ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರುತ್ತೆ. ಫಾರ್ಮಲ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ದಟ್ ಈಸ್ ದಿ ಎಸ್ಟಾಬ್ಲಿಷ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಬ್ಯಾಂಕ್, ಕೋಆಪರೇಟಿವ್ ಸೊಸೈಟೀಸ್ ಅಂಡ್ ದಿ ಕೋಆಪರೇಟಿವ್ ಬ್ಯಾಂಕ್ಸ್. ಇನ್ಫಾರ್ಮಲ್ that is getting from the friends, relatives and the money lenders. Informal credit channel ಅಲ್ಲಿ ಏನಾಗುತ್ತೆ ಅಂತಂದ್ರೆ you don't require any collateral. ಸೊ ಏನನ್ನ ಯಾವುದೇ ಆಸ್ತಿ ಪತ್ರವನ್ನ ಏನು ನಾವು ಅಡ ಇಡುವಂತ ಅವಶ್ಯಕತೆ ಇರೋಲ್ಲ. ಅಟ್ ದ ಸೇಮ್ ಟೈಮ್ ಇನ್ ಫಾರ್ಮಲ್ ಕ್ರೆಡಿಟ್ ಚಾನಲ್ ಏನಿದೆ ಅಲ್ಲಿ ಕೊಲ್ಯಾಟ್ರಲ್ ನೀಡ್ಸ್ ಟು ಬಿ ಕೆಪ್ಟ್ ವಿತ್ ದಿ ಬ್ಯಾಂಕ್, ಬಟ್ ದಿ ಇಂಟ್ರೆಸ್ಟ್ ರೇಟ್ಸ್ ಹ್ಯಾಪನ್ಸ್ ಟು ಬಿ ವೆರಿ ಲೋ. But in an informal, you don't require any collateral, but the interest rates are exorbitantly high, very high. As if you look at on a monthly basis itself, on a monthly basis, they're going to charge somewhere between the 3% to 8%. Okay, I'm giving you the on the lower end. 10% ವರೆಗೂ, 12%, 20% ವರೆಗೂ ಏನು ಬಡ್ಡಿಯನ್ನು ಚಾರ್ಜ್ ಮಾಡ್ತಾರೆ. ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ದಿ ಇನ್ಫಾರ್ಮಲ್ ಕ್ರೆಡಿಟ್ ಚಾನಲ್. ಸೊ ಇಂದಿನ ಒಂದು ಕ್ಲಾಸಲ್ಲಿ ವಿ ಆರ್ ಡಿಸ್ಕಸಿಂಗ್ ಎನ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದಿ ರೂರಲ್ ಕ್ರೆಡಿಟ್. ದಟ್ ಈಸ್ ವಿ ನೋ ವೆರಿ ಕ್ಲಿಯರ್ಲಿ which is a major occupation of the rural India, that happens to be the agriculture. So the first dimension that we are going to discuss here is the challenges. ಓಕೆ, ಅದಾದ್ಮೇಲೆ ದಿ ಪೊಟೆನ್ಷಿಯಲ್ ಸೊಲ್ಯೂಷನ್ಸ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ ಇಲ್ಲಿವರೆಗೆ ಸರ್ಕಾರ ಯಾವ ಯಾವ ಕ್ರಮಗಳನ್ನ ಕೈಗೊಂಡಿದೆ ಅಂತ ಕೂಡ ನಾವು ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಯು ಅಗೈನ್ ಟು ದಿಸ್ ಇಂಪಾರ್ಟೆಂಟ್ ಸೆಷನ್. ಆಸ್ ಐ ಸೆಡ್ ವೆರಿ ಕ್ಲಿಯರ್ಲಿ, ದ ಫಸ್ಟ್ ಡೈಮೆನ್ಷನ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ದಿ ಸವಾಲುಗಳು ಏನು. ಸವಾಲು ಏನು? ದ ಫಸ್ಟ್ ಒನ್ ಹ್ಯಾಪನ್ಸ್ ಟು ಬಿ ದಿ ಲಿಮಿಟೆಡ್ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಹೇಳುವಂಥ ಒಂದು ಟೈರ್ 1, ಟೈರ್ 2 ಅಥವಾ ಟೈರ್ 3 ಸಿಟಿ. ನೀವು ರಿಸರ್ವ್ ಬ್ಯಾಂಕ್ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಹಿಯರ್, ದಟ್ ಈಸ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲಾಸಿಫೈಸ್ ಸಿಟೀಸ್ ಇನ್ ಟು ದಿ ಟೈರ್ 1, ಟೈರ್ 2 ಮತ್ತು ಟೈರ್ 3 ಟು ಟೈರ್ 6 ವರೆಗೆ ಡಿಸ್ಕಸ್ ಮಾಡ್ತೇವೆ. ನೀವು ಇಲ್ಲಿ ಎಸ್ಪೆಷಲಿ ದಿ ಟೈರ್ 4 ಟು ಟೈರ್ 6 ಅಂದರೆ ಎಲ್ಲಿ ಜನಸಂಖ್ಯೆ 20,000ಗಿಂತ ಕಡಿಮೆ ಇದೆ ಅಂತಲ್ಲಿ ಇನ್ನು ಆ ಒಂದು ಪ್ರದೇಶಗಳಲ್ಲಿ ಇಫ್ ಯು ಲುಕ್ ಎಟ್ ದಿ ನಂಬರ್ ಆಫ್ ಬ್ಯಾಂಕ್ಸ್, ಅದು ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಅವೆಲ್ಲವೂ ಫಂಕ್ಷನ್ ಮಾಡುವಂಥ ಪಾಸಿಬಿಲಿಟಿ ಪ್ರೊಬ್ಯಾಬಿಲಿಟಿ ಈಸ್ ವೆರಿ ಲೋ. ದಟ್ ಈಸ್ ದಿ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ದಟ್ ವಿ ಸಿ. ಇನ್ಅಡಿಕ್ವೇಟ್ ಬ್ರಾಂಚ್ ನೆಟ್ವರ್ಕ್ ಅಂತಂದರೆ ಈ ಹೆಚ್ಚಾಗಿ ಬ್ಯಾಂಕ್ಗಳು ಲೊಕೇಟ್ ಆಗಿರೋದು ಎಲ್ಲಿ? ಅರ್ಬನ್ ಅಲ್ಲಿ. ಸೊ ರೂರಲ್ ಏರಿಯಾಸ್ ಆರ್ ನಾಟ್ ಬೀಂಗ್ ಸರ್ವಿಸ್ಡ್ ಬೈ ದೀಸ್ ಕಮರ್ಷಿಯಲ್ ಬ್ಯಾಂಕ್ಸ್. ದಟ್ ಈಸ್ ದಿ ನಂಬರ್ ಒನ್. ಈಗ ಇರುವಂಥ RRB, ಗವರ್ಮೆಂಟ್ ಕೇಮ್ ಅಪ್ ವಿತ್ ದಿ ಡ್ಯೂರಿಂಗ್ ದಿ ಟೈಮ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ಶಿಪ್ ಆಫ್ ಇಂದಿರಾ ಗಾಂಧಿ, ದೇ ಕೇಮ್ ಅಪ್ ವಿತ್ ದಿ ಐಡಿಯಾ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳನ್ನು ತೆಗೆದುಕೊಂಡು ಬಂದರು. ಓಕೆ, ಈ ರೀಜನಲ್ ರೂರಲ್ ಬ್ಯಾಂಕ್ಸ್ ವರ್ ಸಪೋಸ್ ಟು ಕೇಟರ್ ಟು ದಿ ನೀಡ್ಸ್ ಆಫ್ ದಿ ರೂರಲ್ ಪಾಪ್ಯುಲೇಷನ್. ಗ್ರಾಮೀಣ ಭಾಗಕ್ಕೆ ಏನು ಹಣಕಾಸಿನ ನೆರವು ಬೇಕು, ಹಣಕಾಸಿನ ಒಂದು ಅಗತ್ಯ ಬೇಕು, ಆ ಹಣಕಾಸಿನ ಅಗತ್ಯವನ್ನು ಯಾರು ಪೂರೈಸ್ತಾರೆ ಅಂದರೆ ದೀಸ್ ರೀಜನಲ್ ರೂರಲ್ ಬ್ಯಾಂಕ್ಸ್. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳನ್ನು ಸ್ಥಾಪನೆ ಮಾಡಲಾಯಿತು. ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದಿ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್. ಸೊ ಈ ಬ್ಯಾಂಕ್ನ ಉದ್ದೇಶನೇ ಇಟ್ ಹ್ಯಾಸ್ ಟು ಕೇಟರ್ ಟು ದಿ ನೀಡ್ಸ್ ಆಫ್ ದಿ ರೂರಲ್ ಪಾಪ್ಯುಲೇಷನ್. ಬಟ್ ಆದರೂ ಕೂಡ ಅಲ್ಲಿರುವಂಥ ನೀವು ಏನು ನಂಬರ್ ಆಫ್ ಸ್ಟಾಫ್, ನಂಬರ್ ಆಫ್ ಸಂಪನ್ಮೂಲಗಳನ್ನು ಏನಾದರೂ ನೋಡಿದರೆ ದಟ್ ಈಸ್ ಇನ್ಸಫಿಷಿಯಂಟ್ in comparison with the population that they are supposed to serve. That is the number one, limited banking
ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೆಕೆಂಡ್ ಒನ್, ಸೊ ಲಿಮಿಟೆಡ್ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದಮೇಲೆ ದೇ ಆರ್ ಗೋಯಿಂಗ್ ಟು ಡಿಪೆಂಡ್ ಅಪಾನ್ ದಿ ಇನ್ಫಾರ್ಮಲ್ ಸೋರ್ಸಸ್, ದಟ್ ಈಸ್ ಹೈ ಡಿಪೆಂಡೆನ್ಸ್ ಆನ್ ದಿ ಇನ್ಫಾರ್ಮಲ್ ಸೋರ್ಸಸ್. ಕಾರಣ ರೀಸನ್ ನಿಮಗೆ ಹೇಳಿದೆ ಸ್ಪಷ್ಟವಾಗಿ, ಏನು ಅಂತಂದರೆ ಫಾರ್ಮಲ್ ಕ್ರೆಡಿಟ್ ಚಾನಲ್ ಇಂದ ನೀವು ದುಡ್ಡನ್ನು ಸಾಲವನ್ನು ಪಡಿಬೇಕು ಅಂದರೆ ಯು ನೀಡ್ ಟು ಹ್ಯಾವ್ ಸಮಥಿಂಗ್ ಇಸ್ ಅ ಕೊಲ್ಯಾಟ್ರಲ್. ನಾನು ನಿಮಗೆ ಒಂದು ವೆರಿ ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಬ್ಬ ಹಿಡುವಳಿದಾರ ಇದ್ದಾರೆ ಅಂತ ತಿಳ್ಕೊಂಡು, ಒಬ್ಬ ಟಿನೆಂಟ್, ಓಕೆ, ಹಿ ಈಸ್ ವರ್ಕಿಂಗ್ ಇನ್ ಸಮನ್ ಎಲ್ಸ್, ಬೇರೆಯವರ ಒಂದು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆ ಕೃಷಿ ಭೂಮಿ ಏನಿದೆ ಅವನ ಹೆಸರಲ್ಲಿಲ್ಲ, ಬಟ್ ಹಿ ಈಸ್ ಅ ಫಾರ್ಮರ್, ಹಿ ರಿಕ್ವೈರ್ಸ್ ಮನಿ ಫಾರ್ ದಿ ಅಗ್ರಿಕಲ್ಚರ್. ಅದೇ ರೈತ ಏನಾದರೂ ಬ್ಯಾಂಕ್ಗೆ ಹೋದಲ್ಲಿ ಬ್ಯಾಂಕ್ ಆಸ್ಕ್ಸ್ ಹಿಮ್ ಫಾರ್ ಅ ಕೊಲ್ಯಾಟ್ರಲ್, ಬಟ್ ಅವನ ಹತ್ರ ಯಾವುದೇ ರೀತಿ ಕೊಲ್ಯಾಟ್ರಲ್ ಇಲ್ಲ. ಕೊಲ್ಯಾಟ್ರಲ್ ಇಲ್ಲ ಅಂತಂದರೆ ಏನು ಮಾಡ್ತಾನೆ ಆತ? ಹಿ ಈಸ್ ಗೋಯಿಂಗ್ ಟು ಡಿಪೆಂಡ್ ಅಪಾನ್ ದಿ ಮನಿ ಲೆಂಡರ್. ಸೊ ದಿ ಪ್ರಾಬ್ಲಮ್ ವಿತ್ ದಿ formal credit institutions is that they require a lot of documents. The process is tedious, process is very complicated. So the number two that happens to be the high dependence upon the informal sources. ಅದಾದ್ಮೇಲೆ ನಾನು ಸ್ಪಷ್ಟವಾಗಿ ಹೇಳಿದೆ, ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಅಂಡ್ ದಿ ಡಾಕ್ಯುಮೆಂಟೇಶನ್. ನೀವು ದಿ ಸಾಲ ತಗೋಬೇಕಂದ್ರೆ ಈ ನೀಡ್ ಟು ಸ್ಪೆಂಡ್ ಅಟ್ ಲೀಸ್ಟ್ 6 to 8 months ಆಫ್ ಅ ಟೈಮ್. ನಾವು ಹೇಳ್ತೀವಿ ಇಮಿಡಿಯೇಟ್ ಸರ್ಕಾರ ಬ್ಯಾಂಕ್ಗಳು ಏನು ಅಂದರೆ ಸಾಲವನ್ನು ಕೊಡಬೇಕಂತ ಹೇಳ್ತೀವಿ, ಬಟ್ ದಟ್ ಇಸ್ ನಾಟ್ ಹ್ಯಾಪನಿಂಗ್ ಇನ್ ರಿಯಾಲಿಟಿ. ಓಕೆ, ವಾಸ್ತವಿಕತೆ ಇರುವಂಥದ್ದೇ ಬೇರೆ ಮತ್ತು ಆನ್ ಪೇಪರ್ ಇರುವಂಥದ್ದೇ ಬೇರೆ. ಸೊ ಎಕ್ಸ್ಟೆನ್ಸಿವ್ ಪೇಪರ್ ವರ್ಕ್ ಆ್ಯಂಡ್ ದಿ ಬ್ಯೂರೋಕ್ರಸಿ. ನಾನು ಹೇಳಿದೆ ಫಾರ್ಮಲ್ ಬ್ಯಾಂಕ್ಸ್ ರಿಕ್ವೈರ್ ಎಕ್ಸ್ಟೆನ್ಸಿವ್ paperwork such as land records, income proof, identity verification, which many rural borrowers find it difficult to produce, as I said very clearly. Rigid eligibility criteria, because collateral illa antandre ದುಡ್ಡನ್ನು ಕೊಡೋದಿಲ್ಲ. ಮಾರ್ಜಿನಲ್ ಫಾರ್ಮರ್ ಇದ್ದೀರಾ, ಸ್ಮಾಲ್ ಫಾರ್ಮರ್ ಇದ್ದೀರಾ, ಇದರ ಅರ್ಥ ಸ್ಮಾಲ್ ಫಾರ್ಮರ್ಸ್ ಆರ್ ಮಾರ್ಜಿನಲ್ ಫಾರ್ಮರ್ ಕ್ರೆಡಿಟ್ ಅನ್ವರ್ತಿ ಅಂತಲ್ಲ, ದೇ ಆರ್ ದ ಮೋಸ್ಟ್ ಕ್ರೆಡಿಟ್ ವರ್ತಿ, ಬಟ್ ಸ್ಟಿಲ್ they do not have the required documents, so they will not be able to get the funds from the formal credit channels. Next one, lack of financial literacy and awareness. ನೋಡಿ, ಸರ್ಕಾರ ಹಲವಾರು ಸ್ಕೀಮ್ಗಳ ಮೂಲಕ ಏನು ಅಂತಂದರೆ ರೈತರಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ಗಳನ್ನು ತರುತ್ತೆ, ಅಥವಾ ಏನು ಅಂದರೆ ಸಾಲ ಕೂಡ ಕೊಡುತ್ತೆ ಎಟ್ ಅಫೋರ್ಡೆಬಲ್ ರೇಟ್ಸ್. ಬಟ್ ಅದು ಹೌ ಮೆನಿ ನಂಬರ್ ಆಫ್ ಫಾರ್ಮರ್ಸ್ ಆರ್ ಅವೇರ್ ಆಫ್ ಇಟ್? ಎಷ್ಟು ಜನ ರೈತರಿಗೆ ಇದರ ಬಗ್ಗೆ ಒಂದು ಮಾಹಿತಿ ಇದೆ? That happens to be, percentage of population is again very minimal. So the biggest thing that is drawback is the low awareness of these schemes. ಸರ್ಕಾರ ಅವರಿಗಾಗಿ ತಂದಿರುವಂಥ ಸ್ಕೀಮ್ಗಳ ಬಗ್ಗೆನೇ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಅ ವೆರಿ ಲಿಮಿಟೆಡ್ ಫೈನಾನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್. ಯಾವ ರೀತಿ ಬ್ಯಾಂಕ್ಗಳು ವರ್ಕ್ ಆಗುತ್ತೆ, ದೇ ಪುವರ್ ಮ್ಯಾನೇಜ್ಮೆಂಟ್ ಆಫ್ ದಿ ಫೈನಾನ್ಸಸ್ ಅಂತ ಹೇಳ್ಬೋದು, ಮನಿ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ಬೋದು. ಅದಾದಮೇಲೆ ಲ್ಯಾಕ್ ಆಫ್ collateral and land ownership ಹೇಳಿದೆ. there are, look at ambiguity in the land titles, ಸ್ಪಷ್ಟತೆ ಇಲ್ಲ. unclear or disputed land ownership records make it very difficult to get the funds. ಮತ್ತೆ ನಾನು ಹೇಳಿದೆ ಹಿಡುವಳಿದಾರದ ಒಂದು ಸಮಸ್ಯೆ ಹೇಳಿದೆ ನಿಮಗೆ, delayed loan sanction and disbursement. As I said very clearly, it is going to take at least on an average 6 to 8 months to get a loan from the these formal credit channels, considering the complexity. ಒಂದು ಜಟಿಲ ವ್ಯವಸ್ಥೆ ಏನು ಆಲ್ರೆಡಿ ನಿರ್ಮಾಣ ಆಗಿದೆ, ಅಂಥ ಒಂದು ವ್ಯವಸ್ಥೆಯಿಂದ ನೀವು ಸಾಲವನ್ನು ಪಡಿಬೇಕಂತಂದರೆ ದೀರ್ಘ ಅವಧಿಯವರೆಗೆ ನೀವು ಕಾಯಬೇಕಾಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಟೆಸ್ಟ್ ಯುವರ್ ಪೇಷನ್ಸ್ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್, ಅಗ್ರಿಕಲ್ಚರಲ್ ರಿಸ್ಕ್ ಆ್ಯಂಡ್ ಹೈ ಡಿಫಾಲ್ಟ್. ನೋಡಿ, ವೆರಿ ಕ್ಲಿಯರ್ಲಿ ಅವರ್ ಅಗ್ರಿಕಲ್ಚರ್ ಇಸ್ ಡಿಪೆಂಡೆಂಟ್ ಅಪಾನ್ ದಿ ಮಾನ್ಸೂನ್. ಇಂದಿಗೂ ಕೂಡ 45% ಆಫ್ ದಿ ಅಗ್ರಿಕಲ್ಚರ್ ಏನಿದೆ ದಟ್ ಈಸ್ ಸ್ಟಿಲ್ ಡಿಪೆಂಡೆಂಟ್ ಅಪಾನ್ ದಿ ಮಾನ್ಸೂನ್. ಇರಿಗೇಷನ್ ಇನ್ನೂ ಕೂಡ ಏನು ಅಂದರೆ ಪೆನಿಟ್ರೇಟ್ ಆಗಿಲ್ಲ. ಎಟ್ ದ ಸೇಮ್ ಟೈಮ್ ದಿ ಟೆಂಪ್ರೇಚರ್ ಚೇಂಜ್ ಇರ್ಬೋದು, ಅಥವಾ ಸೈಕ್ಲೋನ್ ಇರ್ಬೋದು, ಚೇಂಜ್ ಇನ್ ರೈನ್ಫಾಲ್ ಪ್ಯಾಟರ್ನ್, ಟೆಂಪ್ರೇಚರ್ ಅಲ್ಲಿ ಬದಲಾವಣೆ ಆದಾಗ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಇಳುವರಿ ಮೇಲೆ ಏನಾಗುತ್ತೆ ಪರಿಣಾಮ ಬೀರುತ್ತೆ. ಅದು ಕೂಡ ನೆಗೆಟಿವ್ ಪರಿಣಾಮ ಬೀರೋದ್ರಿಂದ ಒಟ್ಟಾರೆ ಫೈನಲ್ ಔಟ್ಪುಟ್ ಏನಾಗುತ್ತೆ, ಔಟ್ಪುಟ್ ಈಸ್ ಗೋಯಿಂಗ್ ಟು ಡಿಕ್ಲೈನ್. ಔಟ್ಪುಟ್ ಡಿಕ್ಲೈನ್ ಆಯಿತು ಅಂತಂದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದಿ ಇಂಟೆಂಡೆಡ್ ಇನ್ಕಮ್. ಆತನಿಗೆ ಇನ್ಕಮ್ ಸಿಗೋದಿಲ್ಲ ಅಂತಂದಮೇಲೆ ಹಿ ವಿಲ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಪೇ ದಟ್ ಲೋನ್. ಆ ಸಾಲ ಮರುಪಾವತಿಯನ್ನು ಮಾಡುವುದಕ್ಕೆ ಅವನಿಂದ ಆಗೋದಿಲ್ಲ. ಸೊ ವಾಟ್ ಹಿ ಡಸ್, ಡಿಫಾಲ್ಟ್ ಆಗುತ್ತೆ, ಲೋನ್ ಡಿಫಾಲ್ಟ್ ಆಗುತ್ತೆ. ಸಾಲವನ್ನು ತೀರಿಸೋದಕ್ಕೋಸ್ಕರ ಆತ ಮತ್ತೆ ಸಾಲವನ್ನು ಮಾಡ್ತಾನೆ. ದಿಸ್ ಕ್ರಿಯೇಟ್ಸ್ ದಿ ಎಂಟೈರ್ ಸೈಕಲ್ ಆಫ್ ದಿ ಡೆಟ್ ಟ್ರ್ಯಾಪ್. ಸಾಲದ ಒಂದು ಸುಳಿಯಲ್ಲಿ ಆತ ಏನು ಮಾಡ್ತಾನೆ, ಸಿಕ್ಬಿಡ್ತಾನೆ. ಅಟ್ ದ ಸೇಮ್ ಟೈಮ್
ಮಾರ್ಕೆಟ್ ಪ್ರೈಸ್ ವಾಲಟೈಲಿಟಿ, ಬಿಕಾಸ್ ಯು ನೋ ವೆರಿ ಕ್ಲಿಯರ್, ನಾನು ನಮ್ಮ ಪ್ರೀವಿಯಸ್ ಕ್ಲಾಸ್ APMC ನಾನು ಡಿಸ್ಕಸ್ ಮಾಡುವಾಗ ಹೇಳಿದೆ ನೋಡಿ, ಕೆಲವೊಮ್ಮೆ ಟೊಮ್ಯಾಟೋದೇ ನಾನು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ನೋಡಿ. ಒಂದು ಬಾರಿ ನಾವು ನೋಡ್ತೀವಿ ಟೊಮ್ಯಾಟೊ ಈಸ್ ಕಾಸ್ಟಿಂಗ್ ಯು ಪರ್ kg 2 rupees, ಮತ್ತೊಮ್ಮೆ ನೋಡ್ತೀವಿ ಟೊಮ್ಯಾಟೊ ಈಸ್ ಕಾಸ್ಟಿಂಗ್ ಯು 150 rupees, ಅಥವಾ ಬೀನ್ಸ್ ನೋಡ್ತೀವಿ. ಸೊ ಲುಕ್ ಎಟ್ ದಿಸ್ ಪ್ರೈಸ್ ವಾಲಟೈಲಿಟಿ, ಅಂದರೆ ಪ್ರೈಸ್ ಏನಾಗ್ತಾಯಿದೆ ಹೆಚ್ಚು ಕಮ್ಮಿ ಆಗಿ. ಸೊ ಇಟ್ ಈಸ್ ಅಲ್ಟಿಮೇಟ್ಲಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಗ್ಯಾರಂಟಿ ದಿ ಇನ್ಕಮ್ ಸೆಕ್ಯೂರಿಟಿ. ಸೊ ಅದಕ್ಕೋಸ್ಕರ ದಟ್ ಇಸ್ ದ ಅದರ್ ಪ್ರಾಬ್ಲಮ್. ಮಿಸ್ಯೂಸ್ ಆ್ಯಂಡ್ ದಿ ಡೈವರ್ಷನ್ ಆಫ್ ದಿ ಕ್ರೆಡಿಟ್, ದಟ್ ಇಸ್ ದಿ ಅನದರ್ ಒನ್. ನೋಡಿ, ಸಾಲವನ್ನು ಪಡಿತಾರೆ, ಸಾಲವನ್ನು ಪಡೆದಾಗ ದಟ್ ಮನಿ, ಅಮೌಂಟ್ ಆಫ್ ಮನಿ ಈಸ್ ಬೀಯಿಂಗ್ ಯೂಸ್ ಫಾರ್ ದಿ ಪರ್ಸ್ನಲ್ ನೀಡ್ಸ್. ಏನೂ ಇರ್ಬೋದು ಪರ್ಸ್ನಲ್ ನೀಡ್ಸ್, ದಟ್ ಕ್ಯಾನ್ ಬಿ ಸಾಲ ಮರುಪಾವತಿಗೂ ತೊಗೊಂಡಿರ್ಬೋದು, ಅಥವಾ ಯಾವುದೋ ಫ್ಯಾಮಿಲಿ ಫಂಕ್ಷನ್, ಮನೇಲಿ ಮ್ಯಾರೇಜ್ಗೋಸ್ಕರನೂ ಇರ್ಬೋದು. ಸೊ ದಟ್ ಈಸ್ ಅಲ್ಟಿಮೇಟ್ಲಿ ಗೋಯಿಂಗ್ ಟು ಹ್ಯಾವ್ ಅ negative impact on the productivity. Lack of monitoring, this means that ಈಗ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತಲ್ಲ ಅದು ಯಾವುದೇ ರೀತಿಯಾದಂಥ ಕರೆಕ್ಟಿವ್. ಫಾರ್ ಎಕ್ಸಾಂಪಲ್, ನೀವು ಎಜುಕೇಷನ್ ಲೋನನ್ನು ನೀವು ನೋಡಿದಾಗ ಬ್ಯಾಂಕ್ ಏನು ಮಾಡುತ್ತೆ, ಎಜುಕೇಷನ್ ಲೋನ್ ಎಟ್ ಎ ಟೈಮ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಡಿಸ್ಬರ್ಸ್. ಎವ್ರಿ ಇಯರ್ ಯು ಆರ್ ಸಪೋಸ್ ಟು ಸಬ್ಮಿಟ್ ನಿಮ್ಮ ಒಂದು ಪಾಸ್ ಆಗಿರುವಂಥ ಮಾರ್ಕ್ಸ್ ಕಾರ್ಡ್ಗಳನ್ನು ಸಬ್ಮಿಟ್ ಮಾಡೋಕ್ಕೆ. ದೆನ್ ಓನ್ಲಿ ಬ್ಯಾಂಕ್ ಈಸ್ ಗೋಯಿಂಗ್ ಟು ಡಿಸ್ಬರ್ಸ್ ದಿ ನೆಕ್ಸ್ಟ್ ಸೆಟ್ ಆಫ್ ದಿ ಅಮೌಂಟ್. ಅಲ್ಲಿ ನೀವು ದೇರ್ ಈಸ್ ಅ ಮಾನಿಟರಿಂಗ್ ಇದೆ, ಅಲ್ಲಿ ನಿಗಾ ವಹಿಸ್ತಾ ಇದ್ದಾರೆ. ದಿಸ್ ಈಸ್ ಮಿಸ್ಸಿಂಗ್ ಕಂಪ್ಲೀಟ್ಲಿ ಹಿಯರ್. ಎಕ್ಸ್ಕ್ಲೂಷನ್ ಆಫ್ ದಿ ಮಾರ್ಜಿನಲೈಸ್ ಫಾರ್ಮರ್ಸ್, ಅದೇ ಹೇಳಿದೆ ನಾನು ನಿಮಗೆ, ಅತ್ಯಂತ ಸಣ್ಣ ರೈತರು, ಅತಿ ಸಣ್ಣ ರೈತರು, ಬಿಕಾಸ್ 86% ಆಫ್ ದಿ ಇಂಡಿಯನ್ ಫಾರ್ಮರ್ಸ್ ಆರ್ ಹ್ಯಾಪನ್ಸ್ ಟು ಬಿ ದಿ ಸ್ಮಾಲ್ ಆರ್ ದಿ ಮಾರ್ಜಿನಲ್ ಫಾರ್ಮರ್. ದೇ ಓನ್ ಲೆಸ್ ದೆನ್ 2 hectares ಆಫ್ ಅ ಲ್ಯಾಂಡ್. ಅಂಥವರಿಗೆ ಸಾಲವನ್ನು ಪಡೆಯೋದು ಏನಾಗುತ್ತೆ, ತುಂಬಾ ಏನಾಗುತ್ತೆ, ಕಷ್ಟ ಆಗುತ್ತೆ. ಸೊ ವೀಕ್ ಕ್ರೆಡಿಟ್ ರಿಕವರಿ ಸಿಸ್ಟಮ್ ಅಂತಂದರೆ ಅದು ನೋಡಿ, ಒಂದ್ಸರಿ ಸಾಲವನ್ನು ಕೊಟ್ಟಾಗ ಅದನ್ನು ಸಾಲವನ್ನು ಟೇಕಿಂಗ್ ಇಟ್ ಬ್ಯಾಕ್ ಈಸ್ ಅವರ್ ಸಿಸ್ಟಮ್ ಈಸ್ ವೇರ್ ಇಟ್ ಈಸ್ ಫೇಲಿಂಗ್. ಎಟ್ ದ ಸೇಮ್ ಟೈಮ್ ವಿ ಸಿ ದಿ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ ಪ್ಲೇಸ್ ಅ ವೆರಿ ಡೇಂಜರಸ್ ಗೇಮ್. ರೈತರ ಸಾಲ ಮನ್ನಾವನ್ನು ಮಾಡ್ತೀವಿ. ಸೊ ವಿ ಸಿ ದಿಸ್ ಎಸ್ಪೆಷಲಿ ಡ್ಯೂರಿಂಗ್ ದಿ ಟೈಮ್ ಆಫ್ ದಿ ಎಲೆಕ್ಷನ್ ಇಯರ್ಸ್. ಫಾರ್ಮರ್ಸ್ ಏನು ಅಂದರೆ ದೇ ವೇಟ್, ಮೇ ಬಿ ದಿ ಪೊಲಿಟಿಕಲ್ ಪಾರ್ಟಿ ಈಸ್ ಗೋಯಿಂಗ್ ಟು ಅನೌನ್ಸ್ ದಿ ಲೋನ್ ವೇವರನ್ನು ಅನೌನ್ಸ್ ಮಾಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ ಅಂತ ದೇ ವಿಲ್ ಬಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಗೇನ್ ಟೆಕ್ನಾಲಜಿಕಲ್ ಆ್ಯಂಡ್ ಡಿಜಿಟಲ್ ಬ್ಯಾರಿಯರ್, ಡೆಸ್ಪೈಟ್ ಡಿಜಿಟಲ್ ಬ್ಯಾಂಕಿಂಗ್ ಎಲ್ಲ ಇದ್ರೂ ಕೂಡ ಈಗಲೂ ಕೂಡ ವಿ ಆರ್ ನಾಟ್ ಏಬಲ್ ಟು ಫುಲ್ಲಿ ಯುಟಿಲೈಸ್ ದಿಸ್ ಟೆಕ್ನಾಲಜಿ. ಆ್ಯಂಡ್ ಈವನ್ ದೋ ದೇರ್ ಆರ್ ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಎನ್ಶೋರಿಂಗ್ ದಟ್ ದಿ ಕ್ರೆಡಿಟ್ ಪೆನಿಟ್ರೇಷನ್ ಅನ್ನು ಎನ್ಶ್ಯೂರ್ ಮಾಡಿದ್ರು ಕೂಡ ವಿ ಸಿ ಅ ಲ್ಯಾಕ್ ಆಫ್ ಸಿನರ್ಜಿ ಅಮಾಂಗ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ಸಮ್ ಆಫ್ ದಿ ಸೊಲ್ಯೂಷನ್ಸ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡಿಂಗ್ ದಿ ರೂರಲ್ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್. ಈಗಾಗಲೇ ರೀಜನಲ್ ರೂರಲ್ ಬ್ಯಾಂಕ್ಸ್ ಇದ್ದರೂ ಕೂಡ ದೀಸ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಹ್ಯಾವ್ ಫೇಲ್ಡ್ ಟು ಲಿವ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್. ಯಾವ ಒಂದು ಉದ್ದೇಶದಿಂದ ಈ ರೀಜನಲ್ ರೂರಲ್ ಬ್ಯಾಂಕ್ಗಳ ಸ್ಥಾಪನೆ ಆಗಿತ್ತು, ಆ ಉದ್ದೇಶಗಳ ಒಂದು ಈಡೇರಿಕೆಯಲ್ಲಿ ಇವು ಏನಾಗಿದ್ದಾವೆ, ವಿಫಲವಾಗಿದ್ದಾವೆ. ಸೊ ವಿ ನೀಡ್ ಅ ಹೋಲ್ ನ್ಯೂ ಸೆಟ್ ಆಫ್ ದಿ ಇನ್ಕ್ರೀಸ್ ಇನ್ ದಿ ಪೆನಿಟ್ರೇಷನ್ ಆಫ್ ದಿ ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್. ಲೋನ್ ಪ್ರಾಸೆಸ್ ಸಿಂಪಲ್ ಮಾಡಬೇಕು. ನಾನು ಆಗಲೇ ಸ್ಪಷ್ಟವಾಗಿ ಹೇಳಿದಂಗೆ ಇಟ್ ಈಸ್ ಬಿಕಮ್ ಅ ವೆರಿ ಕಾಂಪ್ಲೆಕ್ಸ್ ಒನ್. ಫೈನಾನ್ಷಿಯಲ್ ಲಿಟ್ರಸಿ ನೀಡ್ಸ್ ಟು ಬಿ ಪ್ರಮೋಟೆಡ್. ಅವೇರ್ನೆಸ್, ಒಂದು ಜಾಗೃತಿಯನ್ನು ಮೂಡಿಸಬೇಕು. ಕ್ರೆಡಿಟ್ ಅಸೆಸ್ಮೆಂಟ್ ಮೆಥಡನ್ನು ನಾವು, ಬಿಕಾಸ್ ನೋಡಿ ನಮ್ಮ ಕ್ರೆಡಿಟ್ ಮೆಥಡ್ ನೀವು ದಿ ಲೋನ್ ಡಿಸ್ಬರ್ಸ್ಮೆಂಟ್ ನೋಡಿದ್ರಲ್ಲ, ಇಟ್ ರಿಕ್ವೈರ್ಸ್ ಕೊಲ್ಯಾಟ್ರಲ್. ಸೊ ಕ್ಯಾಶ್ ಫ್ಲೋ ಆಧಾರದ ಮೇಲೆ ಯಾವಾಗ ಬೇಕು ಯಾವಾಗ ಬೇಡ ಆ ಒಂದು ದೇರ್ ಈಸ್ ಅ ನೀಡ್ ಆಫ್ ಅ ಮೋರ್ ಇನ್ನೋವೇಟಿವ್ ಮೆಥಡ್ಸ್. ಸ್ಟ್ರೆಂಥನಿಂಗ್ ಡಿಜಿಟಲ್ ಕನೆಕ್ಟಿವಿಟಿ so that promote digital banking and all, they are able to get these low amount very quickly. Institutional coordination, hattu halava, look at, there is NABARD, there is RBI, other institutions are also into this one, but still we see a less synergy or less coordination. Timely and responsive credit disburse system anna ಸ್ಥಾಪನೆ ಮಾಡಬೇಕಾಗುತ್ತೆ. That means on time we need to recover this, ensuring a transparent and accountable loan recovery ಅನ್ನ ನಾವು ಎನ್ಶೋರ್ ಮಾಡಬಹುದು. ಸೊ ಇಲ್ಲಿವರೆಗೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ವೆರಿ ನೋಟೇಬಲ್ ಅನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ನೋಡಿ, ನೀವು ಒಟ್ಟಾರೆಯಾಗಿ ವಿವಿಧ ಸರ್ಕಾರದ ಅಂಗಸಂಸ್ಥೆಗಳನ್ನು ನೋಡಿದಾಗ there is something called as the NABARD, ನ್ಯಾಷನಲ್ ಬ್ಯಾಂಕ್ ಫಾರ್ ದಿ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇದೆ. ಅದೇ ರೀತಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಡಿಪಾರ್ಟ್ಮೆಂಟಲ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಇದೆ. ಈ ಎಲ್ಲ 4 ಸಂಸ್ಥೆಗಳು ಸೇರಿ ದೇ ಆರ್ ಎನ್ಶೋರಿಂಗ್ ದಟ್ ದಿ ಫಾರ್ಮಲ್ ಕ್ರೆಡಿಟ್ ಚಾನಲ್ಸ್ ಏನಿದೆ ಅಲ್ಲ, ದೇ ಸ್ಟಾರ್ಟ್ ಪೆನಿಟ್ರೇಟಿಂಗ್ ಮೋರ್ ಇನ್ ಟು ದಿ ರೂರಲ್ ಏರಿಯಾಸ್. ಸೊ ಏನೇನಾಗಿದೆ ಅಂತ ನೋಡೋಣ. ವೆರಿ ಬೇಸಿಕ್ ಒನ್. First that you see is something called as the Pradhan Mantri Jan Dhan Yojana.
ನಿಮ್ಗೆ ಗೊತ್ತಿದ್ದ ಹಾಗೆ ಏನು ಅಂತಂದರೆ ದಿಸ್ ಹ್ಯಾಸ್ ಕೇಮ್ ಲಾಂಚ್ಡ್ ಬೈ ದಿಸ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಯಾರಿಗೆ ಬ್ಯಾಂಕ್ ಅಕೌಂಟ್ಗಳಿಲ್ಲ ಆ ಎಲ್ಲರಿಗೂ ಏನು ಬ್ಯಾಂಕ್ ಅಕೌಂಟ್ಗಳನ್ನು ತೆರೆಯಲಾಯಿತು. ಐ ಮೀನ್ ಝೀರೋ ಅಕೌಂಟ್ಸ್, ಬಿಕಾಸ್ ಒನ್ಸ್ ದಿ ಪೀಪಲ್ ಹ್ಯಾವ್ ದಿ ಅಕೌಂಟ್ಸ್, ಈ ಸರ್ಕಾರದ ಯಾವುದೇ ರೀತಿಯಾದಂಥ ಒಂದು ಲಾಭ ಇರ್ಬೋದು ನೇರವಾಗಿ ಆ ಫಲಾನುಭವಿಯ ಒಂದು ಏನು ಅಕೌಂಟ್ಗೆ ನಾವೇನು ವರ್ಗಾವಣೆ ಮಾಡ್ಬೋದು. ಸೊ ಏನಾಗುತ್ತೆ ಆವಾಗ ವಿ ವಿಲ್ ಬಿ ಏಬಲ್ ಟು ಒನ್ಸ್ ದಟ್ ಈಸ್ ದಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ವಿಲ್ ಬಿ ಎನ್ಶೋರ್ಡ್. ಇದಲ್ಲದೆ ಏನು ಮಾಡಿದೆ, ದೇರ್ ಆರ್ ಬ್ಯಾಂಕಿಂಗ್ ಏಜೆಂಟ್ಸ್, ಸಮಥಿಂಗ್ ಲೈಕ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಇದ್ದಾರೆ. ಬೆಟರ್ ಮೊಬೈಲ್ ಕನೆಕ್ಟಿವಿಟಿ ಇಂದ ಏನಾಗ್ತಾ ಇದೆ, we are able to ensure that the people are part of these banking channels. ಅದಾದಮೇಲೆ ಸ್ಪೆಷಲೈಸ್ಡ್ ಟೀಮ್ಸ್ ಹ್ಯಾವ್ ಬೀನ್ ಫಾರ್ಮುಲೇಟೆಡ್ ಫಾರ್ ದಿ ಅಗ್ರಿಕಲ್ಚರಲ್. ನೋಡಿ, ಅಗ್ರಿಕಲ್ಚರ್ ಈಸ್ ಅ ವೆರಿ ರಿಸ್ಕಿ ಬಿಸ್ನೆಸ್. ಸೊ ವೆನ್ ಎವರ್ ವಿ ಡಿಸ್ಬರ್ಸ್ ಎನಿ ಅಮೌಂಟ್ ಆಫ್ ಮನಿ, ಅಸೋಸಿಯೇಟೆಡ್ ರಿಸ್ಕ್ ಏನಿದೆ ಅಂತ ಸ್ಟಡಿ ಮಾಡುವಂಥದ್ದು ವೆರಿ ಎಸೆನ್ಷಿಯಲ್ ಇದೆ. ಬಿಕಾಸ್ ಫಾರ್ಮರ್ ವಿಲ್ ಬಿ ಟೇಕಿಂಗ್ ಅ ಲೋನ್ ಫಾರ್ ಅ ಡಿಫ್ರೆಂಟ್ ಪರ್ಪಸ್. ಸೊ ಆ ಪರ್ಪಸ್ ಏನು, ಅದು ಅಸೋಸಿಯೇಟೆಡ್ ರಿಸ್ಕ್ ಏನು, ಅದು ಎಲ್ಲವನ್ನ ಸ್ಟಡಿ ಮಾಡಿ ಲೋನ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ದಿ ರಿಸೋರ್ಸನ್ನು ಎಫೆಕ್ಟಿವ್ ವೇದಲ್ಲಿ ಸದ್ಬಳಕೆ ಆಗುತ್ತೆ. ಸೊ ಎಟ್ ದ ಸೇಮ್ ಟೈಮ್ ಲೋನ್ ರಿಕವರಿಯಲ್ಲೂ ಕೂಡ ಏನಾಗುತ್ತೆ ಫೋಕಸನ್ನು ಮಾಡ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ಇಸ್ ದಿ ರೆಡ್ಯೂಸಿಂಗ್ ದಿ ರಿಸ್ಕ್ಸ್ ವಿತ್ ಅ ಬೆಟರ್ ಚೆಕ್ಸ್. ನೋಡಿ, ಹೌ ಕ್ಯಾನ್ ದಿ ಓವರ್ ಆಲ್ ರಿಸ್ಕನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು, ದಟ್ ಈಸ್ ಥ್ರೂ ದಿ ಬೆಟರ್ ಫೈನಾನ್ಷಿಯಲ್ ಸಪೋರ್ಟ್, ಇಂಟ್ರೆಸ್ಟ್ ಸಬ್ಸಿಡಿ ಇರ್ಬೋದು ಅಥವಾ ಕ್ರೆಡಿಟ್ ಗ್ಯಾರಂಟಿ ಇರ್ಬೋದು. ನಿಮ್ಗೆ ಈಗಾಗಲೇ ಒಂದು ಸ್ಕೀಮ್ ಗೊತ್ತಿರುತ್ತೆ, PM ಕಿಸಾನ್ ಯೋಜನಾ. ಆ ಯೋಜನೆ ಅಡಿಯಲ್ಲಿ ಫಾರ್ಮರ್ಸ್ ಆರ್ ಬೀಂಗ್ ಗಿವನ್ ಆನ್ ಅ ಇಯರ್ಲಿ ಬೇಸಿಸ್ 6,000 ರೂಪಿ. ಸೊ ಆ ರೀತಿ ಯು ಆರ್ ಎನ್ಶ್ಯೂರಿಂಗ್ ದಿ ಇನ್ಕಮ್ ಸೆಕ್ಯೂರಿಟಿ ಟು ದ್ಯಾಟ್ ಪರ್ಟಿಕ್ಯುಲರ್ ಫಾರ್ಮರ್. ಇಂಟ್ರೆಸ್ಟ್ ಸಬ್ಸಿಡಿ, ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಬಗ್ಗೆನೇ ಹೇಳಿದೆ ನಿಮಗೆ ನಾನು ನಮ್ಮ APMC ಮಾಡುವಾಗಲೇ. ನೋಡಿ ಏನಾಗುತ್ತೆ ಅಂದರೆ, ಲೆಟ್ಸ್ ಸೇ ಒಂದು ಲೋನ್ ಮೇಲೆ ದಿ ಇಂಟ್ರೆಸ್ಟ್ ಈಸ್ 8%. ನೀವೊಂದು ಸರಿಯಾದ ಸಮಯದಲ್ಲಿ ಸಾಲವನ್ನು ಮರುಪಾವತಿ ಮಾಡಿದರೆ, ಬಡ್ಡಿಯನ್ನು ಮರುಪಾವತಿ ಮಾಡಿದರೆ, ದಟ್ ಮೀನ್ಸ್ ಯು ಆರ್ ಅಡ್ಹೇರಿಂಗ್ ಟು ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್. ಇಫ್ ಯು ಆರ್ ಅಡ್ಹೇರಿಂಗ್ ಟು ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್, ಯು ಮಸ್ಟ್ ಬಿ ರಿವಾರ್ಡೆಡ್. ಅವಾಗ ಏನು ಮಾಡುತ್ತೆ ಅಂದರೆ, ಸರ್ಕಾರ ಈ ಬಡ್ಡಿ ದರವನ್ನು 8% 6% ಮಾಡುತ್ತೆ. ಅಂದರೆ ನಿಮಗೆ 2% ಬಡ್ಡಿ ವಿನಾಯಿತಿ ಸಿಕ್ಕಿದೆ. ಸೊ ನಿಮ್ಮ ಬದಲಾಗಿ ಆ ಬ್ಯಾಂಕಿಗೆ ಸರ್ಕಾರ ಈ 2% ಆಫ್ ದ ಅಮೌಂಟ್ ಏನು ಮಾಡುತ್ತೆ, ಪೇ ಮಾಡುತ್ತೆ. ಸೊ ಇಂಟ್ರೆಸ್ಟ್ ಸಬ್ಸಿಡಿಗಳನ್ನು ಕೊಡುತ್ತೆ. ಕ್ರೆಡಿಟ್ ಗ್ಯಾರಂಟಿ, ದಟ್ ಮೀನ್ಸ್ ಎನಿ ಲೋನ್ ಡಿಫಾಲ್ಟ್ ರಿಸ್ಕ್ ಅದು ಆದಮೇಲೆ ದಿ ನಬಾರ್ಡ್ ಆ್ಯಂಡ್ ಆಲ್ ವಿಲ್ ಎನ್ಶ್ಯೂರ್ ದೇ ಆರ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ದಿ ರೀಫೈನಾನ್ಸ್ ಏಜೆನ್ಸಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಅದಾದಮೇಲೆ ಬ್ರಿಡ್ಜ್ ಫೈನಾನ್ಸಿಂಗ್ ಟು ಅವಾಯ್ಡ್ ದಿ ಡಿಸ್ಟ್ರೆಸ್. ಅಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ, ಫಾರ್ಮರ್ಸ್ ಈಗ ಇಳುವರಿ ರಾಶಿ ಆಯಿತು, ರಾಶಿ ಆದಮೇಲೆ ಬೇಗ ಸಾಲ ಮರುಪಾವತಿ ಮಾಡಬೇಕು ಅಂತ ಏನು ಮಾಡ್ತಾನೆ ಅಂತಂದರೆ, ತನ್ನ ಬೆಳೆಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಕೆಲವೊಮ್ಮೆ ಮಾರ್ತಾನೆ. ದ ರೀಸನ್ ಬೀಯಿಂಗ್ ಈಸ್ ದ್ಯಾಟ್ ಆತ ಹೆಚ್ಚು ಹೊತ್ತು ಸಮಯವನ್ನು ಕಾದಲ್ಲಿ ಆತನ ಸಾಲ ಏನಾಗುತ್ತೆ, ಹೆಚ್ಚಾಗ್ತಾ ಇರುತ್ತೆ. ಅಂಥ ಒಂದು ಏನು ವಲ್ನರೇಬಲ್ ಸಮಯದಲ್ಲಿ ದಿ ಮಿಡಲ್ ಮೆನ್ ಆರ್ ಗೋಯಿಂಗ್ ಟು ಎಕ್ಸ್ಪ್ಲಾಯ್ಟ್ ದಿ ಫಾರ್ಮರ್ಸ್. ಸೊ ವಾಟ್ ಹಿ ಡಸ್, ಹಿ ಸೆಲ್ಸ್ ಹೀಸ್ ಪ್ರೊಡ್ಯೂಸ್ ಎಟ್ ಅ ವೆರಿ ಲೋವರ್ ರೇಟ್. ಸೊ ವಾಟ್ ದಿ ಗವರ್ಮೆಂಟ್ ಕ್ಯಾನ್ ಡೂ ಹಿಯರ್ ಈಸ್ ದ್ಯಾಟ್ ಆತನ ಒಂದು ಏನು ಇನ್ವೆಂಟರಿ ಏನಿದೆ, ಆ ಇನ್ವೆಂಟರಿ ಅಗೇನೆಸ್ಟ್ ಕೂಡ ಅವರು ಸಾಲವನ್ನು ಪಡಿಬಹುದು ಅಥವಾ ಸಾಲದ ಮರುಪಾವತಿಯನ್ನು ಮಾಡಬಹುದು. ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ವಿತ್ ಅ ಪ್ಲೆಡ್ಜ್ ಫೈನಾನ್ಸಿಂಗ್, ಫಾರ್ಮರ್ಸ್ ಕ್ಯಾನ್ ಸ್ಟೋರ್ ದೇರ್ ಪ್ರೊಡ್ಯೂಸ್ ಆ್ಯಂಡ್ ಗೆಟ್ ಲೋನ್ಸ್ ಅಗೇನೆಸ್ಟ್ ಇಟ್ ವಿತೌಟ್ ನೀಡಿಂಗ್ ದಿ ಎಕ್ಸ್ಟ್ರಾ ಕೊಲೆಟ್ರಲ್. ಅಂದರೆ ಈ ಫಾರ್ಮರ್ ಪ್ರೊಡ್ಯೂಸೇ ಏನಾಗುತ್ತೆ, ದಟ್ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅ ಕೊಲೆಟ್ರಲ್. ಬಿಕಾಸ್ ಇದರಿಂದ ಅಡ್ವಾಂಟೇಜ್ ಏನು, ಅವಾಯ್ಡ್ ಸೆಲ್ಲಿಂಗ್ ದೇರ್ ಹಾರ್ವೆಸ್ಟ್ ಎಟ್ ಲೋ ಪ್ರೈಸಸ್ ಡ್ಯೂರಿಂಗ್ ದಿ emergencies. Now look at the next one, that is affordable borrowing and the financial safety. ನೋಡಿ, ಆರ್ಗನೈಸ್ಡ್ ಕ್ರೆಡಿಟ್. ನೀವು ಫಾರ್ ಎಕ್ಸಾಂಪಲ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನೇ ಎಕ್ಸಾಂಪಲ್ ತಗೊಂಡಾಗ, ಇಲ್ಲಿ ಯು ನೀಡ್ ಟು ಗಿವ್ ಎಕ್ಸಾಂಪಲ್ ಆಫ್ ದಿ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್. ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಡಿಯಲ್ಲಿ ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ ಮತ್ತು ಫಾರಿನ್ ಬ್ಯಾಂಕ್ ವಿಚ್ ಈಸ್ ಹ್ಯಾವಿಂಗ್ ದಿ ಸ್ಪೆಸಿಫೈಡ್ ಅಮೌಂಟ್ ಆಫ್ ದಿ branches in India is supposed to give certain amount of money towards the priority sector lending. So our priority sector lending alli some part of the money will be going towards the small farmers ge hogutte. So we are ensuring that the organized credit enidella, it is available to the small farmers. Adhe riti RBI is focusing more on the awareness programs so that the farmers are in a better way to decide their financial future anna ಡಿಸೈಡ್ ಮಾಡುವಂಥಬಹುದು. ಸೊ ಈ ಒಂದು ಸೆಷನಲ್ಲಿ ಡಿಸ್ಕಸ್ಡ್ ಅಬೌಟ್ ದಿ ಚಾಲೆಂಜಸ್.
ಅದೇ ರೀತಿ ವಿ ಆಲ್ಸೋ ಲುಕ್ಡ್ ಎಟ್ ದಿ ಪೊಟೆನ್ಷಿಯಲ್ ಸೊಲ್ಯೂಷನ್ಸ್. ಅಟ್ ದ ಸೇಮ್ ಟೈಮ್ ಇಲ್ಲಿವರೆಗೆ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ ಆ ಕ್ರಮದ ಒಂದು ಭಾಗವಾಗಿ ಇನ್ ದಿ ರಿಸಲ್ಟ್ಸ್ ಹ್ಯಾವ್ ಬಿನ್ ಆಲ್ಸೋ ಬೀನ್ ಸೀನ್. ಸೊ that's it in this particular video session. Do like, do share, do subscribe. If you have any concern, do let us know in the comment section. Thank you.